ದೇಶದ ಸಾರ್ವಜನಿಕ ವಲಯದ ದೈತ್ಯ ಬ್ಯಾಂಕ್ ಆದ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥೆಯನ್ನು ಹ್ಯಾಕ್ ಮಾಡಿ ಸುಮಾರು 1 ಟೆರಾಬೈಟ್ ಅತ್ಯಂತ ಸೂಕ್ಷ್ಮ ದತ್ತಾಂಶಗಳನ್ನು ಕಳವು ಮಾಡಲಾಗಿದೆ ಎಂಬ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಹ್ಯಾಕರ್ಗಳು ಬ್ಯಾಂಕಿನ ಲಕ್ಷಾಂತರ ಗ್ರಾಹಕರ ವೈಯಕ್ತಿಕ ವಿವರಗಳು, ಆಧಾರ್ ಸಂಖ್ಯೆಗಳು, ಬ್ಯಾಂಕ್ ಖಾತೆ ಹಾಗೂ ಸಾಲದ ಮಾಹಿತಿಗಳನ್ನು ಡಾರ್ಕ್ ವೆಬ್ನಲ್ಲಿ ಉಚಿತವಾಗಿ ಲಭ್ಯವಾಗುವಂತೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಕ್ಯಾಶ್ಲೆಸ್ ಕನ್ಸ್ಯೂಮರ್ ಸಂಸ್ಥೆಯ ಸಂಸ್ಥಾಪಕ ಶ್ರೀಕಾಂತ್ ಲಕ್ಷ್ಮಣ್ ಅವರು ಈ ಘಟನೆಯನ್ನು ಬೃಹತ್ ಸೈಬರ್ ದುರಂತ ಎಂದು ಬಣ್ಣಿಸಿದ್ದಾರೆ. ಜುಲೈ 25ರಂದು ಪತ್ತೆಯಾದ ಈ ಬೃಹತ್ ಡೇಟಾ ಸೋರಿಕೆಯ ಹಿಂದೆ XXX ಎಂಬ ಸೈಬರ್ ಅಪರಾಧಿಗಳ ಗುಂಪು ಇರುವ ಶಂಕೆ ವ್ಯಕ್ತವಾಗಿದೆ. ಸೈಬರ್ ದಾಳಿಕೋರರು ಹ್ಯಾಕ್ ಮಾಡಿದ ತಕ್ಷಣವೇ ಬ್ಯಾಂಕಿನ ಆಂತರಿಕ ಆಡಿಟ್ ವರದಿಗಳು, ಶಾಖೆಗಳ ಪರಿಶೀಲನಾ ದಾಖಲೆಗಳು, ಸಾಲ ಮೌಲ್ಯಮಾಪನ ಪತ್ರಗಳು ಹಾಗೂ ಗ್ರಾಹಕರ ಅರ್ಜಿ ನಮೂನೆಗಳ ಸ್ಯಾಂಪಲ್ಸ್ಗಳನ್ನು ಡಾರ್ಕ್ ವೆಬ್ನಲ್ಲಿ ಹಂಚಿಕೊಂಡಿದ್ದಾರೆ. ಇದೇ ಗುಂಪು ಕಳೆದ ಮೇ ತಿಂಗಳಿನಲ್ಲಿ ಇಂಡೋನೇಷ್ಯಾದ ಅತಿದೊಡ್ಡ ಬ್ಯಾಂಕ್ವೊಂದರ 2 TB ದತ್ತಾಂಶವನ್ನು ಕಳವು ಮಾಡಿತ್ತು. ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾದ ಗ್ರಾಹಕರ ಬ್ರಾಂಚ್, ATM, NRI ಹಾಗೂ ಕಾರ್ಪೊರೇಟ್ ಬ್ಯಾಂಕಿಂಗ್ ಸೇವೆಯ ಮಾಹಿತಿಗಳು ಟೋರ್ಸೈಟ್ನಲ್ಲಿ ಬಹಿರಂಗಗೊಂಡಿವೆ. ಆದಾಗ್ಯೂ ಈ ಬೃಹತ್ ಡೇಟಾ ಸೋರಿಕೆ ವರದಿಗಳ ಕುರಿತು ಬ್ಯಾಂಕ್ ಆಫ್ ಬರೋಡಾ, ಭಾರತೀಯ ಸೈಬರ್ ಭದ್ರತಾ ಏಜೆನ್ಸಿ ಅಥವಾ RBI ಇದುವರೆಗೂ ಯಾವುದೇ ಅಧಿಕೃತ ಸ್ಪಷ್ಟನೆ ನೀಡಿಲ್ಲ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಇಂತಹ ಸೈಬರ್ ದಾಳಿಗಳು ಈಗ ಬ್ಯಾಂಕಿಂಗ್ ವಲಯದ ಗ್ರಾಹಕರಲ್ಲಿ ತೀವ್ರ ಆತಂಕವನ್ನು ಸೃಷ್ಟಿಸಿವೆ.